ಘಟಕಗಳ ಎಲ್ಲ ಪದಾಧಿಕಾರಿಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸ್ನೇಹಿತರೆ, ಕಳೆದ 2 ದಿವಸಗಳಿಂದ ಡೆಲ್ಲಿನಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಪ್ರತಿಯೊಬ್ಬ ಭಾರತೀಯರು ಕೂಡ ನೋಡ್ತಾ ಇದ್ದಾರೆ. ಇಟ್ಸ್ ಎ ಶೇಮ್ ಆನ್ ದ ಪಾರ್ಟ್ ಆಫ್ ಇಂಡಿಯಾ ಗವರ್ಮೆಂಟ್ ಹೆಡೆಡ್ ಬೈ ಶ್ರೀ ನರೇಂದ್ರ ಮೋದಿ. ಜವಾಬ್ದಾರಿ ಮತ್ತು ವಿವೇಚನೆ ಇಲ್ಲದೆ ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಚೆಲ್ಲಾಟ ಆಡ್ತಾ ಇದೆ ಅನ್ನೋಂಥ ಮಾತನ್ನು ಅವರಿಗೆ ನೇರವಾಗಿ ಹೇಳಬೇಕಾಗುತ್ತೆ. ನಮ್ಮ ಮಹಾತ್ಮ ಗಾಂಧೀಜಿಯವರು ಹೇಳಿಕೊಟ್ಟಂಥ ಒಂದು ಉಪವಾಸ ಸತ್ಯಾಗ್ರಹ ಸರ್ಕಾರಗಳ ಗಮನ ಸೆಳೆಯೋದಕ್ಕೋಸ್ಕರ ಜನರ ಹಿತಕ್ಕಾಗಿ ಅವರು ಉಪವಾಸವನ್ನು ಮಾಡ್ತಾ ಇದ್ದಾರೆ. ಯಾವ ಮಾನವೀಯತೆಯನ್ನು ಕೂಡ ಸರ್ಕಾರ ಪ್ರದರ್ಶನ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಅತ್ಯಂತ ಕಟುವಾದಂಥ ಶಬ್ದಗಳಿಂದ ನಾವು ಅದನ್ನು ಟೀಕೆ ಮಾಡಬೇಕಾಗಿದೆ. ಹಾಗಾಗಿ ಮೊನ್ನೆ ಸೋಮವಾರ ಕೂಡ ವಿವಿಧ ರಾಜಕೀಯ ಪಕ್ಷಗಳು, ಎಲ್ಲ ನಾಗರಿಕ ಸಂಘ ಸಂಸ್ಥೆಗಳು ಪ್ರಗತಿಪರವಾಗಿ ಆಲೋಚನೆಯನ್ನು ಮಾಡಿ ದೇಶದ ವಿದ್ಯಾರ್ಥಿಗಳ ದೃಷ್ಟಿಯಿಂದ ಬಹಳ ದೊಡ್ಡ ಪ್ರಮಾಣ कंपल्सरी है। अगर लोन नहीं लेंगे तो आगे नहीं जा सकते। आपकी घर में हो गया सर, लोन तो नहीं लिया था, लेकिन अगर हम गवर्नमेंट एंट्रेंस तैयारी कर रहे हैं, प्रिपेयर कर रहे हैं, और अगर हमारा नहीं क्लियर हुआ तो मतलब इंडिया में गवर्नमेंट ने इतनी कमा है कि हम प्राइवेट में कोर्स भी नहीं करते, क्योंकि उनकी फीस बहुत ज़्यादा है, बहुत ज़्यादा। जैसे 24 लाख बच्चे हर साल अपेयर करते हैं मिडिल क्लास में, उसमें से 80,000 फीस को जो गवर्नमेंट है, तो 23 लाख बच्चों को 4 लाख की भावना करता ही है। तो उनकी प्राइवेट में कभी ऑप्शन बचता ही नहीं है कि हर मिडिल क्लास फैमिली 1 करोड़ रुपये अफोर्ड नहीं कर सकती है। तो ऐसा आपकी सक्सेसफुल फाइंड करते हैं यूपीएससी चांसेस क्या रियल एक्चुअल चांसेस ठीक है ತೋರಿಸ್ರಿ. ಈ ಥರ ಇದು ನೀವು ಕೊಟ್ಟಿಲ್ವಾ? ತೋರಿಸ್ರಿ ಕಾಂಪ್ಲೆಕ್ಸ್ ಇಟ್ಕೊಳ್ಳಿ. ಹಾಗೆ ದಿಖಾओ बेटा, ಕಾಂಪ್ಲೆಕ್ಸ್ ಎಲ್ಲ ತೋರಿಸಿ. ಈ ಥರ ತೋರಿಸಿ ಎಲ್ಲ. ಓಕೆ, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನರೇಂದ್ರ ಮೋದಿಗೆ ಹೇಳಿ ಧಿಕ್ಕಾರ, ಧರ್ಮೇಂದ್ರ ಪ್ರಧಾನ್ಗೆ ಹೇಳಿ ಧಿಕ್ಕಾರ. ನೀಟ್ ಪತ್ರಿಕೆ ಕದ್ದ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು. ನೀಟ್ ಪತ್ರಿಕೆ ಕದ್ದ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು. ವಿದ್ಯಾರ್ಥಿಗಳ ಮೇಲೆ ಗೋಲಿಬಾರ್ ಮಾಡಿಸಿರುವ ಮೋದಿ ಈ ಕೂಡಲೇ ರಾಜೀನಾಮೆ ಕೊಡಲೇಬೇಕು. ವಿದ್ಯಾರ್ಥಿಗಳನ್ನು ಗುಂಡಗಳಿಂದ ವರ್ತಿಸುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ. ಧರ್ಮೇಂದ್ರ ಪ್ರಧಾನ್ಗೆ ಹೇಳಿ ಧಿಕ್ಕಾರ. 2 ಕೋಟಿ ಉದ್ಯೋಗದ ಬಂದು 2 ಕೋಟಿ ಲಾಠಿ ಏಟು ಕೊಟ್ಟ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಸ್ಟೂಡೆಂಟ್ಸ್ ಬಿಡ್ರಿ, ಖಾಲಿ ಲೀಡರ್ಸ್ ಈ ಕಡೆ ಬರ್ರಪ್ಪ, ಈ ಕಡೆ ಒಳ್ಳೆ ಸ್ಟೂಡೆಂಟ್ಸ್ ಸೈಡಿಗೆ ಬಂದ್ಬಿಟ್ರೆ ಅವರೇ ಹೋಗ್ತಾರೆ.